ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಮೈತ್ರಿ ಮಾಡಿಕೊಂಡಿದೆ. ಎರಡೂ ಪಕ್ಷಗಳು ಒಂದಾಗಿ ಕಾಂಗ್ರೆಸ್ ಅನ್ನ ದೂರ ಇಡಬೇಕು ಅನ್ನೋ ಪಣ ತೊಟ್ಟಿದೆ. ಆದ್ರೆ ಇದು ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ರಾಜ್ಯದಲ್ಲಿರೋ ದೋಸ್ತಿ ನಾಯಕರ ಮಧ್ಯೆ ಎಲ್ಲವೂ ಸರಿ ಇದೆಯಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಯಾಕಂದ್ರೆ ಒಂದೇ ಒಂದು ದಿನಕ್ಕೂ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಒಟ್ಟಾಗಿ ಹೆಜ್ಜೆ ಹಾಕಿಲ್ಲ. ಕಾಂಗ್ರೆಸ್ ವಿರುದ್ಧ ಸಮರ ಸಾರಿಲ್ಲ. ನಾವೊಂದು ತೀರ ನೀವೊಂದು ತೀರ ಅಂತಿರೋದೇ ಜಾಸ್ತಿ. ಇದಕ್ಕೆ ಸಾಕಷ್ಟು ಉದಾಹರಣೆ ಇದೆ. ಮೊದಲಿಗೆ ವಾಲ್ಮೀಕಿ ಹಗರಣ, ಮಾಜಿ ಸಿಎಂ ಸಿದ್ದು ವಿರುದ್ಧ ಮೂಡಿ ಬಂದಿದ್ದ ಮೂಡ ಹಗರಣ, ಹೀಗೆ ಹತ್ತಾರು ಹಗರಣಗಳು ಸದ್ದು ಮಾಡ್ತಾ ಇರುವ ಹೊತ್ತಿಗೆ ಬಿಜೆಪಿ ಬೃಹತ್ ಹೋರಾಟಕ್ಕೆ ಸಜ್ಜಾಗಿತ್ತು. ಆದ್ರೆ ಜೆಡಿಎಸ್ ನಾಯಕರು ತಮ್ಮ ಜೊತೆ ಸೇರಿಸಿಕೊಳ್ಳಲಿಲ್ಲ ಅನ್ನೋ ಆರೋಪ ಕೇಳಿ ಬಂದಿತ್ತು. ಒಗ್ಗಟ್ಟಿನ ಹೋರಾಟಕ್ಕೆ ಕರೆ ಕೊಡ್ಲಿಲ್ಲ ಅನ್ನೋ ಮುನಿಸು ಶುರುವಾಗಿತ್ತು. ಕೊನೆಗೆ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ನಡೆದ ಹೋರಾಟದಲ್ಲಿ ಬಿಜೆಪಿ ನಾಯಕರೇ ಪ್ರತಿಭಟನೆ ನಡೆಸಿದ್ರು. ಜೆಡಿಎಸ್ನ ದಿಗ್ಗಜರೆಲ್ಲರೂ ಕಾಣಿಸ್ಲೇ ಇಲ್ಲ. ಅಲ್ಲಿಗೆ ಮೈತ್ರಿ ಹೋರಾಟ ಅದ್ಯಾವ ಮಟ್ಟಕ್ಕೆ ನಡೀತಾ ಇದೆ ಅನ್ನೋ ಪ್ರಶ್ನೆ ಎದ್ದಿತ್ತು. ಅದೇ ಕೊನೆ ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರಾಗ್ಲಿ ಜೆಡಿಎಸ್ನವರಾಗ್ಲಿ ದೊಡ್ಡ ಹೋರಾಟ ಮಾಡಲೇ ಇಲ್ಲ. ಕಾಂಗ್ರೆಸ್ ಪಕ್ಷದ ಒಂದೇ ಒಂದು ಲೂಪ್ ಹೋಲ್ಗಳನ್ನು ಜನರ ಮುಂದಿಡೋ ಕೆಲಸ ಮಾಡಲಿಲ್ಲ. ಹೀಗಾಗಿ ರಾಜ್ಯ ಸುಭಿಕ್ಷವಾಗಿದೆ. ವಿಪಕ್ಷ ನಾಯಕರು ಆರೋಪ ಮಾಡೋದಕ್ಕೆ ಏನೂ ಇಲ್ಲ ಬಿಡಿ ಅಂತ ಜನರೇ ಮಾತನಾಡಿಕೊಂಡಿದ್ರು. ಅತ್ತ ಕಡೆ ರಾಜ್ಯದಲ್ಲಿ ಇರಬೇಕಿದ್ದ ಕುಮಾರಸ್ವಾಮಿ ದಿಲ್ಲಿಯಲ್ಲಿ ಕೇಂದ್ರ ಸಚಿವರಾಗಿ ಕೂತಿದ್ದಾರೆ. ಹೀಗಾಗಿ ಎಲ್ಲದಕ್ಕೂ ಕರ್ನಾಟಕಕ್ಕೆ ಬಂದು ಕೂರಲು ಆಗಲ್ಲ. ಇಲ್ಲಿ ಆಗ್ತಾ ಇರೋ ಪ್ರತಿ ಬೆಳವಣಿಗೆಗಳಿಗೂ ರಿಯಾಕ್ಟ್ ಮಾಡೋದಿಕ್ಕಾಗಲ್ಲ. ಹೀಗಾಗಿ ಮೈತ್ರಿ ಹೋರಾಟ ಅನ್ನೋದು ಬರೀ ಬಾಯಿ ಮಾತಲ್ಲೇ ಆಗೋಯ್ತು. ಮೊನ್ನೆ ತಾನೇ ಬಿಡದಿ ಹೋರಾಟದ ವಿಷಯದಲ್ಲೂ ಇದೇ ಆಯ್ತು. 3 ದಿನದ ಹಿಂದೆ ಬಿಜೆಪಿ ನಾಯಕರು ಮಾತ್ರ ಬಿಡದಿಗೆ ಬಂದಿಳಿದಿದ್ರು. ವಿಜೇಂದ್ರ ಆರ್ ಅಶೋಕ್ ನೇತೃತ್ವದ ಬಿಡದಿ ಆಯೋಗ ರೈತರ ಜೊತೆಗೆ ನಿಂತು ಅಬ್ಬರಿಸಿತ್ತು. ಆಗಲೂ ದೋಸ್ತಿ ಪಕ್ಷದ ನಾಯಕರು ಯಾರೂ ಕಾಣಲಿಲ್ಲ. ಇದರ ಬೆನ್ನಲ್ಲೇ ಜೆಡಿಎಸ್ ಇದೇ ತಿಂಗಳ 22ಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿದೆ. ಸರ್ಕಾರದ ವಿರುದ್ಧ ಕಹಳೆ ಮೊಳಗಿಸೋದಕ್ಕೆ ಮುಂದಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ದೋಸ್ತಿ ಮಧ್ಯೆ ಎಲ್ಲವೂ ಸರಿ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟು ಹಾಕಿದ್ದು ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ ರಣತಂತ್ರ. ಡಿಕೆಶಿ ಮಾಡಿದ ಸ್ಟ್ರಾಟಜಿಗೆ ದೋಸ್ತಿ ನಾಯಕರು ಕಂಗಾಲಾಗಿ ಹೋಗಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಸೆಡ್ಡು ಹೊಡೆದ ಬಿಜೆಪಿಯ 4-5 ಶಾಸಕರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಗೆದ್ದಿದ್ದು ಬಿಜೆಪಿಯಿಂದ, ಆದ್ರೆ ಮತ ಹಾಕಿದ್ದು ಮಾತ್ರ ಕಾಂಗ್ರೆಸ್ಗೆ. ಇದು ದೋಸ್ತಿ ನಾಯಕರ ಮಧ್ಯೆ ಶೀತಲ ಸಮರಕ್ಕೆ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲಾ ಬೆಳವಣಿಗೆ ಬೆನ್ನಲ್ಲೇ HDK ಅಚ್ಚರಿಯ ಹೆಜ್ಜೆ ಇಟ್ಟಿದ್ದಾರೆ. ಇದ್ದಕ್ಕಿದ್ದಂತೆ ತುಮಕೂರು ಜಿಲ್ಲೆಯ ಹಿರಿಯೂರಿಗೆ ಬಂದು ನಿಂತಿದ್ದಾರೆ. ಕುಮಾರಸ್ವಾಮಿಯ ಈ ನಡೆ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಅಲ್ಲ, ದಿಲ್ಲಿ ಮಟ್ಟದಲ್ಲೂ ಸದ್ದು ಮಾಡೋದಕ್ಕೆ ಶುರು ಮಾಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಪರಿಷತ್ ಚುನಾವಣೆಯ ಸೋಲು ಕುಮಾರಸ್ವಾಮಿಯ ಮನಸ್ಸು ಕೆಡಿಸಿದೆ. ಮೈತ್ರಿ ಪಕ್ಷದ ಶಾಸಕರೇ ನಮಗೆ ಮೋಸ ಮಾಡಿದ್ರಲ್ಲ ಅನ್ನೋ ನೋವು ಹೊರ ಹಾಕ್ತಿದ್ದಾರೆ. ಇದರ ಬೆನ್ನಲ್ಲೇ ಈಗ ದೊಡ್ಡ ಹೆಜ್ಜೆ ಇಟ್ಟಂತೆ ಕಾಣ್ತಾ ಇದೆ. ಈ ಬಾರಿ ಪಕ್ಷ ಸಂಘಟನೆಗೆ ಮುಂದಾಗಿರೋ ಕುಮಾರಸ್ವಾಮಿ ಹಿರಿಯೂರು ಉಪಚುನಾವಣೆ ಮೇಲೆ ಕಣ್ಣಿಟ್ಟಂತೆ ಕಾಣ್ತಾ ಇದೆ. ಹಿರಿಯೂರು ಶಾಸಕರಾಗಿದ್ದ ಮಾಜಿ ಸಚಿವ ಸುಧಾಕರ್ ಅವರು ಇತ್ತೀಚೆಗಷ್ಟೇ ಸಾವನ್ನಪ್ಪಿದ್ರು. ಅವರ ಅಗಲಿಕೆ ಬಳಿಕ ಹಿರಿಯೂರು ಕ್ಷೇತ್ರ ಖಾಲಿ ಉಳಿದಿದೆ. ಈ ಕ್ಷೇತ್ರಕ್ಕೆ ಸದ್ಯದಲ್ಲೇ ಚುನಾವಣೆ ನಡೆಯಲಿದೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ತೆನೆ ಹೊರೋದಕ್ಕೆ ಕುಮಾರಸ್ವಾಮಿ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ. ಬಿಜೆಪಿ ನಾಯಕರು ಈ ಕ್ಷೇತ್ರದ ಕಡೆ ಇನ್ನೂ ಕಣ್ಣೇ ಹಾಕಿಲ್ಲ. ಅಷ್ಟರಲ್ಲೇ ಕುಮಾರಸ್ವಾಮಿ ಚುನಾವಣಾ ಸಿದ್ಧತೆ ಆರಂಭಿಸಿದ್ದಾರೆ. ಇದೇ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗಿರೋದು. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಪೈಪೋಟಿ ಇದ್ದಿದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮಾತ್ರ. ಈ ಹಿಂದೆ ಬಿಜೆಪಿಯಲ್ಲಿ ಇದ್ದಿದ್ದ ಹಿರಿಯೂರಿನ ಪೂರ್ಣಿಮಾ ಶ್ರೀನಿವಾಸ್ ಬಿಜೆಪಿಯಿಂದ ಗೆದ್ದು ಶಾಸಕಿಯಾಗಿದ್ರು. ಆದ್ರೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಿದ್ದ ಡಿ ಸುಧಾಕರ್ ಸಚಿವ ಸ್ಥಾನಕ್ಕೂ ಏರಿದ್ರು. ಯಾವಾಗ ಪೂರ್ಣಿಮಾ ಶ್ರೀನಿವಾಸ್ ಬಿಜೆಪಿಯಿಂದ ಸೋತ್ರೋ ಅದರ ಬೆನ್ನಲ್ಲೇ ಬಿಜೆಪಿಯನ್ನ ಬಿಟ್ಟಿದ್ರು. ಯಾರ ವಿರುದ್ಧ ತಮ್ಮ ಕ್ಷೇತ್ರ ಕಳ್ಕೊಂಡಿದ್ರು ಅದೇ ಪಕ್ಷ ಸೇರ್ಕೊಂಡಿದ್ರು. ಪೂರ್ಣಿಮಾ ಕಾಂಗ್ರೆಸ್ ಸೇರಿರೋದ್ರಿಂದ ಅವರಿಗೆ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕುತ್ತಾ ಅಥವಾ ಸುಧಾಕರ್ ಕುಟುಂಬಸ್ಥರಿಗೆ ಟಿಕೆಟ್ ನೀಡುತ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಇದೆಲ್ಲದರ ಮಧ್ಯೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ರಿಂದ ಈ ಉಪಚುನಾವಣೆಯಲ್ಲಿ ಬಿಜೆಪಿಗೂ ಗೆಲ್ಲೋ ಅವಕಾಶ ಇದೆ. ಆದ್ರೆ ಇದ್ದಕ್ಕಿದ್ದಂತೆ ಕುಮಾರಸ್ವಾಮಿ ಅಖಾಡಕ್ಕಿಳಿದಿದ್ದಾರೆ. ಇದೇ ಈಗ ಎಲ್ಲರ ಹುಬ್ಬೇರಿಸುವಂತೆ ಮಾಡಿರೋದು.
ಹಿರಿಯೂರು ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯನ್ನ ಹಾಕ್ತಾರಾ ಅನ್ನೋ ಚರ್ಚೆ ಹುಟ್ಟಿಸಿದೆ. ಕಳೆದ ಬಾರಿ ನಡೆದ 2 ಬೈ ಎಲೆಕ್ಷನ್ನಲ್ಲಿ ಜೆಡಿಎಸ್ನಿಂದ ಯಾವುದೇ ಸ್ಪರ್ಧಿ ಹಾಕಿರಲಿಲ್ಲ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ 2 ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಕೊಟ್ಟಿದ್ರು. ಆದ್ರೆ ಯಾವೊಂದು ಕ್ಷೇತ್ರದಲ್ಲೂ ಬಿಜೆಪಿಗೆ ಗೆಲ್ಲೋದಕ್ಕೆ ಆಗಿರಲಿಲ್ಲ. ಹೀಗಾಗಿಯೋ ಏನೋ ಗೊತ್ತಿಲ್ಲ, ಕುಮಾರಸ್ವಾಮಿ ದಿಢೀರಂತ ಹಿರಿಯೂರು ಕ್ಷೇತ್ರಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಇದು ಬಿಜೆಪಿ ನಾಯಕರನ್ನು ಅಚ್ಚರಿಗೆ ದೂಡಿದ್ದು. ಬಿಜೆಪಿ ನಾಯಕರಿಗೆ ಚೆಕ್ಮೇಟ್ ಕೊಡ್ತಿದಾರಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.